ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಜ್ಯದ ಹೊಸ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಧರ್ಮಸ್ಥಳ ಕೇಸ್ನಲ್ಲಿ ದಿಢೀರ್ ಟ್ವಿಸ್ಟ್, ದಿಢೀರ್ ಬೆಳವಣಿಗೆ. ಸತ್ಯ ಬಯಲಾಗತ್ತಾ ಅಥವಾ ಸತ್ಯ ಮಣ್ಣಲ್ಲಿ ಮಣ್ಣಾಗತ್ತಾ? ಏನಿದು ಹೊಸ ಅಪ್ಡೇಟ್? ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಈಗ ಡಿ.ಕೆ. ಶಿವಕುಮಾರ್ ಅವರು 25ನೇ ಮುಖ್ಯಮಂತ್ರಿಯಾಗಿ ಬುಧವಾರ 3ನೇ ತಾರೀಕು ಚುಕ್ಕಾಣಿಯನ್ನು ಹಿಡಿತಾರೆ, ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದು ಹೊಸ ಅಪ್ಡೇಟ್ಗಳು, ಜೊತೆಗೆ ಹೊಸ ವಿಷಯಗಳು ಪ್ರಸ್ತಾಪ ಆಗ್ತಿದೆ. ಅದರಲ್ಲೂ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಧರ್ಮಸ್ಥಳ ಕೇಸ್ ಅನ್ನೋದು ಹಳ್ಳ ಹಿಡಿದು ಹೋಗುತ್ತೆ. ಇಲ್ಲಿ ಅನ್ಯಾಯ ಆದವರಿಗೆ ನ್ಯಾಯ ಸಿಗಲ್ಲ, ಟೋಟಲಿ ಇದು ಹಳ್ಳ ಹಿಡಿದು ಹೋಗುತ್ತೆ, ಜಸ್ಟ್ ಕ್ಲೋಸ್ ಆಗುತ್ತೆ ಅನ್ನುವಂಥ ಮಾತು ಅನೇಕರು ಹೇಳ್ತಾ ಇದ್ದಾರೆ. ಆದರೆ ನನಗನ್ಸಿದ ಪ್ರಕಾರ ಹಾಗೆ ಆಗಲಿಕ್ಕಿಲ್ಲ. ಎಲ್ಲವೂ ಕೂಡ ತನಿಖೆ ಹಂತದಲ್ಲಿದೆ. ಜೊತೆಗೆ ಪ್ರಣಬ್ ಮೊಹಂತಿ ಅನ್ನುವಂಥ ಒಬ್ಬ ನಿಷ್ಠಾವಂತ IPS ಆಫೀಸರ್ ಯಾರ ಮಾತನ್ನೂ ಕೇಳುವಂಥ ಸ್ಥಿತಿಯಲ್ಲಿಲ್ಲ. ಜೊತೆಗೆ ಇದೀಗ FSLನಿಂದ ರಿಪೋರ್ಟ್ ಬಂದಿದೆ. ಬಂಗ್ಲೆಗುಡ್ಡದಲ್ಲಿ ಆದಂಥ ಸಾವಿನ ಸರಣಿಯ ಬಗ್ಗೆ SIT ಕೂಡ ದಿಗ್ಭ್ರಮೆಯಾಗಿದೆ. ಕೆಲವು ದಿನಗಳಲ್ಲಿ ಎಲ್ಲವೂ ಕೂಡ ಬೆಳ್ತಂಗಡಿ ಕೋರ್ಟ್ಗೆ ತನ್ನ ಅಂತಿಮ ವರದಿಯನ್ನು SIT ಸಲ್ಲಿಸುವಂಥ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ ಒಂದು ವಾರದ ಒಳಗೆ ಮೊಹಂತಿ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಜೊತೆಗೆ ಅಲ್ಲಿನ ಒಂದು SIT ತನಿಖೆಯನ್ನು ಪರಿಶೀಲಿಸಿ ಬೆಳ್ತಂಗಡಿ ಕೋರ್ಟ್ಗೆ ಅಂತಿಮ ರಿಪೋರ್ಟನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ. ಇನ್ನು ಈ ಕೇಸು, ಧರ್ಮಸ್ಥಳ ಕೇಸು, ಜೊತೆಗೆ ಡಿ.ಕೆ. ಶಿವಕುಮಾರ್ ಸಂಬಂಧ ಮತ್ತು ಏನೇನು ಆಗ್ತಾ ಇದೆ SITಯಲ್ಲಿ, ಎಲ್ಲಕ್ಕೂ ಮೊದಲು ಧರ್ಮಸ್ಥಳಕ್ಕೆ ಸೇಕ್ ಸ್ಟಾರ್ಟ್ ಆಯ್ತು ಅನ್ನೋದನ್ನು ನೋಡ್ತಾ ಇದ್ರೆ ಜೂನ್ 22ಕ್ಕೆ, ಒಂದು ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ ಪೀಠಿಕೆಯನ್ನು. ಜೂನ್ 22ಕ್ಕೆ ಭೀಮಾ ಎನ್ನುವಂಥ ಅನಾಮಧೇಯ ವ್ಯಕ್ತಿ ಬರೆದಿದ್ರು ಎನ್ನಲಾದಂಥ ಒಂದು ಪತ್ರ ವೈರಲ್ ಆಗುತ್ತೆ. ಆ ಪತ್ರದಲ್ಲಿ ಹೇಳಿರ್ತಾರೆ, ಸ್ವತಂತ್ರ ಭಾರತದ ನಂತರ ನಾನು ಕಂಡು ಕೇಳಿಯರಿದಂಥ ಒಂದು ದೊಡ್ಡ ಹತ್ಯಾಕಾಂಡ ನಡೆದಿದೆ. ಜೊತೆಗೆ ಭೀಮನಾದಂಥ ನಾನು ಕೆಲವೊಂದು ವ್ಯಕ್ತಿಗಳ ಒತ್ತಡದಿಂದ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಪ್ರಕರಣದಲ್ಲಿ ಸತ್ತಂಥ ದೇಹವನ್ನು ಮಣ್ಣು ಮಾಡಿದ್ದೇನೆ. ಹೀಗಾಗಿ ಆ ದೇಹಕ್ಕೆ ಮುಕ್ತಿ ಸಿಗಬೇಕಂದ್ರೆ ಅವನ್ನೆಲ್ಲ ಹೊರತೆಗೆದು, ಸಮಾಧಿಯಿಂದ ಹೊರತೆಗೆದು ಒಂದು ಅಂತಿಮ ಸಂಸ್ಕಾರ ಮಾಡಬೇಕು. ಹಾಗಾದಾಗ ಮಾತ್ರ ಒತ್ತಡ ಹೇರಿದಂಥ ವ್ಯಕ್ತಿಗೆ ಶಿಕ್ಷೆ ಆಗುತ್ತೆ, ಜೊತೆಗೆ ಸತ್ತಂಥ ಒಂದು ಮೃತದೇಹಕ್ಕೆ ಮುಕ್ತಿ ಆದರೂ ಸಿಗುತ್ತೆ ಅನ್ನುವಂಥ ಒಂದು ಪತ್ರ ವೈರಲ್ ಆಗುತ್ತೆ. ಅದು SP ಅವರಿಗೆ ಬರೆದಿರ್ತಾರೆ. ಅದಾದ ನಂತರ ಅದೇ ಭೀಮ ಎನ್ನುವಂಥ ವ್ಯಕ್ತಿ ಜುಲೈ 3ಕ್ಕೆ ಒಂದು ತಲೆಬುರುಡೆಯನ್ನು ಹಿಡ್ಕೊಬಂದು ಬೆಳ್ತಂಗಡಿಯ ಕೋರ್ಟ್ಗೆ ತನ್ನ 164 ಸ್ಟೇಟ್ಮೆಂಟನ್ನು ದಾಖಲು ಮಾಡ್ತಾನೆ. ಅಲ್ಲೂ ಕೂಡ ಸೇಮ್ ಸ್ಟೇಟ್ಮೆಂಟನ್ನು ಹೇಳ್ತಾನೆ, ಸ್ವತಂತ್ರ ಭಾರತದ ನಂತರ ಆದಂಥ ಅತಿ ದೊಡ್ಡ ಹತ್ಯಾಕಾಂಡದಲ್ಲಿ ನಾನು ಭಾಗಿಯಾಗಿದ್ದೇನೆ. ನಾನು ಯಾವ ತರಹದಲ್ಲಿ ಭಾಗಿಯಾಗಿದ್ದೇನೆ ಅಂದರೆ, ಜನರ ಒತ್ತಡದಿಂದ, ಕೆಲವೊಬ್ಬರ ಒತ್ತಡದಿಂದ ಅಸಹಜ ಸಾವುಗಳ ಪ್ರಕರಣದ ಹೆಣಗಳನ್ನು ನಾನು ಹೂತಾಕಿದ್ದೆ, 100ಕ್ಕೂ ಹೆಚ್ಚು ಹೆಣಗಳನ್ನು ಹೂತಾಕಿದ್ದೇನೆ. ಅದನ್ನು ಈಗ ಸಂಸ್ಕಾರ ಮಾಡಬೇಕು, ಹೊರತೆಗೆದು ಅನ್ಯಾಯಕ್ಕೆ ಒಳಗಾದಂಥ ಅವರ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು, ಜೊತೆಗೆ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಎನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಜೊತೆಗೆ ನ್ಯಾಯಾಧೀಶರ ಒಂದು ಸೂಚನೆ ಮೇರೆಗೆ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ 163 ಸ್ಟೇಟ್ಮೆಂಟ್ ದಾಖಲಾಗುತ್ತೆ, ಒಂದು ಕಂಪ್ಲೇಂಟ್ ಕೂಡ ದಾಖಲಾಗುತ್ತೆ. 39/2025 ಅನ್ನುವಂಥ ಒಂದು ಸಂಖ್ಯೆಯಲ್ಲಿ ದೂರಿನ ಅಂತ ಕೂಡ ದಾಖಲಾಗುತ್ತೆ. ಅದಾದ ನಂತರ ನಮ್ಮ ರಾಜ್ಯದಲ್ಲಿ ಇಡೀ ದೇಶವೇ ತಿರುಗು ನೋಡುವಂತೆ ಮಾಡುತ್ತೆ. ಜೊತೆಗೆ ಮಾನವ ಹಕ್ಕು ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗುತ್ತೆ. ಜೊತೆಗೆ ಮುಖ್ಯಮಂತ್ರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರಿಗೆ ಪತ್ರ ಬರೆಯುತ್ತೆ. ಇದೊಂದು ದೊಡ್ಡ ತನಿಖೆ ಆಗಬೇಕು ಅಂತ ಪತ್ರ ಬರೆದಾಗ ಜುಲೈ 19ಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಪ್ರಣಬ್ ಮೊಹಂತಿಯವರ ನೇತೃತ್ವದಲ್ಲಿ SIT ರಚನೆ ಮಾಡುತ್ತೆ ಮತ್ತು 4 ಅಂದರೆ ಒಬ್ಬ ಒಳ್ಳೆಯ ಅಧಿಕಾರಿಗಳ ನೇತೃತ್ವ ತಂಡ ಧರ್ಮಸ್ಥಳಕ್ಕೆ ಹೋಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗುತ್ತೆ. ಜುಲೈ 28ಕ್ಕೆ ಸಮಾಧಿಯ ಒಂದು ಸ್ಥಳ ಮಹಾಜಾರ ಆಗುತ್ತೆ. ಅದಾದ ನಂತರ ಜುಲೈ 29ರಿಂದ ಸಮಾಧಿಯಾಗಿ ಹೋಗ್ತಂಥ ಕಾರ್ಯ ಆಗುತ್ತೆ. 13 ಸ್ಥಳದಲ್ಲಿ ಸಮಾಧಿ ಆಗಿದಾಗ ಅಲ್ಲಿ 2 ಜಾಗದಲ್ಲಿ ಒಂದು ಭೂಮಿಯ ಕೆಳಗಡೆ, ಸಮಾಧಿ ಒಳಗಡೆ ಒಂದು ದೇಹ ಸಿಗುತ್ತೆ. ಅದಾದ ನಂತರ ಒಂದು ಮೇಲ್ಗಡೆ, ಗುಡ್ಡದ ಮೇಲ್ಗಡೆ ಕೂಡ ಒಂದು ಸಮಾಧಿಯ ಅಕ್ಕಪಕ್ಕ ಒಂದು ಪಳಿಯುಳಿಕೆ ಸಿಗುತ್ತೆ. ಅದಂತ ಅವು ಕೂಡ FSLಗೆ ಹೋಗುತ್ತೆ. ಒಂದು ಹಂತಕ್ಕೆ ಧರ್ಮಸ್ಥಳ ಕೇಸು ಟುಸ್ ಆಯಿತು ಎನ್ನುವಂಥ ಹಂತಕ್ಕೆ ಹೋದಾಗ, ಅದಾದ ನಂತರ SIT ಬಂಗ್ಲೆಗುಡ್ಡದಲ್ಲಿರುವಂಥ ರಹಸ್ಯವನ್ನು ಬೇಯಿಸ್ಲಿಕ್ಕೆ ಹೋದಾಗ, ಸೌಜನ್ಯ ಪರ ಹೋರಾಟಗಾರನ ಇಂಟ್ರೋಗೇಷನ್ ಮಾಡಿದಾಗ ಸೌಜನ್ಯಳ ಸೋದರ ಮಾವ ವಿಠ್ಠಲ್ ಗೌಡ ಅವರು ಹೇಳಿದಂಥ ಮಾತಿನ ಪ್ರಕಾರ ವಿಠ್ಠಲ್ ಗೌಡ ಅವರನ್ನು SIT ತಂಡ ತಡರಾತ್ರಿ ಬಂಗ್ಲೆಗುಡ್ಡಕ್ಕೆ ಹೋದಾಗ, ಬಂಗ್ಲೆಗುಡ್ಡದಲ್ಲಿ ರಾಶಿ ನೂರಾರು ಪಳೆಯುಳಿಕೆಗಳು, ಬೋನ್ಗಳು ಎಲ್ಲ ಸಿಗುತ್ತೆ. ಅದಾದ ನಂತರ ಅವೆಲ್ಲವನ್ನು ಕೂಡ FSLಗೆ ಕಳಿಸಿತ್ತು. ಈಗ ಕೆಲವೇ ದಿನಗಳ ಹಿಂದೆ FSL ಕೂಡ ಅಂತಿಮ ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ದು. ಹೌದು, ಈ ಎಲ್ಲ ಮೂಳೆಗಳ ಮೇಲೆ ಅಥವಾ ಈ ಒಂದು ದೇಹಗಳ ಮೇಲೆ ಅಥವಾ ಈ ಪಳೆಯುಳಿಕೆಗಳ ಮೇಲೆ ಆಕ್ರಮಣ ಆಗಿದಂಥ ಅಥವಾ ಒಂದು ಅಪರಾಧ ಕೃತ್ಯ ಎಸಗಿದ ನಂತರ ಇವು ಸಾವನ್ನಪ್ಪಿದೆ ಅನ್ನುವಂಥ ಒಂದು ರಿಪೋರ್ಟ್ ಬರುತ್ತೆ. ಅದರ ಅರ್ಥ ಅಷ್ಟೇ, ಇವೆಲ್ಲವೂ ಕೂಡ ಕೊಲೆಯಾಗಿದೆಯೋ ಅಥವಾ ಕೆಟ್ಟ ಕೆಲಸದಿಂದ ಇವು ತಮ್ಮ ಆತ್ಮವನ್ನು ಅಥವಾ ಜೀವನ ಕಳ್ಕೊಂಡಿದೆ ಅನ್ನುವಂಥ ರಿಪೋರ್ಟ್ ಬಂದಿದ್ದ ಕಾರಣಕ್ಕಾಗಿ, ಜೊತೆಗೆ FSL ಕೂಡ ಒಂದು ಹಂತಕ್ಕೆ ಯಾವ ಲೆವೆಲಿಗೆ ರಿಪೋರ್ಟನ್ನು ಮಾಡಿದೆ ಅಂದರೆ, ಈ ಬಂಗ್ಲೆಗುಡ್ಡ ಸ್ಥಳ ಇದು ಸಾಮಾನ್ಯ ಸ್ಥಳ ಅಲ್ಲ, ಕೆಲವೊಂದು ಅಪರಾಧ ಕೃತ್ಯಗಳನ್ನ ಮಾಡಿ ಕೊಲೆ ಮಾಡಿ ಈ ಜಾಗವನ್ನು
ಒಂದು ಗುಪ್ತವಾಗಿ ಬಳಸ್ಕೊಂಡಿತ್ತು ಅಥವಾ ಅಲ್ಲಿ ಮಾಡಿದಂಥ ಕೆಟ್ಟ ಕೆಲಸವನ್ನು ಮರೆಮಾಚಲಿಕ್ಕೆ ಇಂಥ ಒಂದು ಗುಪ್ತ ಸ್ಥಳವನ್ನು ಮಾಡಿ ಇಲ್ಲಿ ಮರೆಮಾಚುತ್ತಿತ್ತು, ಮಣ್ಣಾಕಿ ಮುಚ್ಚಾಕ್ತಿತ್ತು ಅನ್ನುವಂಥ ಒಂದು ನಿರ್ಣಯಕ್ಕೆ ಬಂದ ಜೊತೆಗೆ SIT ತಂಡ ಕೂಡ ಇದನ್ನು ಬಂಗ್ಲೆಗುಡ್ಡದ ಬದಲು ಸಾವಿನ ತಾಣ ಅಥವಾ ಸಾವಿನ ಶಹರ ಎನ್ನುವಂಥ ಮರುನಾಮಕರಣ ಮಾಡಬೇಕನ್ನುವಂಥ ಒಂದು ದಿಗ್ಭ್ರಮೆಗೆ ಒಳಗಾಗಿತ್ತು. ಜೊತೆಗೆ ಈ ಎಲ್ಲ ರಿಪೋರ್ಟ್ಗಳ ಒಂದು ಸಿನಾಪ್ಸಿಸನ್ನು ಒಂದು 15 ಪೇಜ್ಗಳ ಒಂದು ರಿಪೋರ್ಟನ್ನು DGIGP ಆಗಿರುವಂಥ ಪೊಲೀಸ್ ಅಧಿಕಾರಿ ಒಂದು ಕಮಿಷನರ್ ಆಗಿರುವಂಥ ಸಲೀಂ ಅವರಿಗೆ ಕೂಡ ಸಲ್ಲಿಸಿತ್ತು. ಮುಂದಿನ ತನಿಖೆಗೆ ನಾವು ಅನುವು ಮಾಡಿಕೊಡ್ಬೇಕನ್ನುವಂಥ ತನಿಖೆ ಮಾಡಿದಾಗ ಮನವಿ ಸಲ್ಲಿಸಿದಾಗ ಅದಕ್ಕೂ ಕೂಡ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮೀನಾಮೇಷ ಎಣಿಸಿತ್ತು ಎನ್ನುವಂಥ ವರದಿ ಕೂಡ ಬೆಂಗಳೂರು ಪೋಸ್ಟ್ ಎನ್ನುವಂಥ ಪತ್ರಿಕೆ ಕೂಡ ವರದಿ ಮಾಡಿತ್ತು. ಆದರೆ ಇದೀಗ ಒಂದು ಹಂತಕ್ಕೆ ಮುಂದೆ ಹೋಗಿ ಈ ಬಂಗ್ಲೆಗುಡ್ಡದ ರಹಸ್ಯದ ರಿಪೋರ್ಟನ್ನು ಎಲ್ಲವೂ ಕೂಡ SIT ತಂಡ ರೆಡಿ ಮಾಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ SIT ತಂಡ ತನ್ನ ಅಂತಿಮ ರಿಪೋರ್ಟನ್ನು ಬೆಳ್ತಂಗಡಿಯ ಕೋರ್ಟ್ಗೆ ಸಲ್ಲಿಸುವಂಥ ಸಾಧ್ಯತೆ ಇದೆ. ಕಳೆದ 15 ದಿನಗಳ ಹಿಂದೆ, ಒಂದು ತಿಂಗಳ ಅಥವಾ 15-20 ದಿನಗಳ ಹಿಂದೆ ಗಿರೀಶ್ ಮಟ್ಟಣ್ಣವರನ್ನ ಮೊಬೈಲ್ ಕೂಡ ಸರ್ಚ್ ಮಾಡಿದ್ರು. ಜೊತೆಗೆ ಅವರನ್ನ ಮತ್ತೆ ತನಿಖೆಗೆ ಒಳಪಡಿಸಿದ್ರು. ಅದರ ಜೊತೆಗೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದಂಥ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ತನಿಖೆಗೆ ಒಳಪಡಿಸಿದ್ರು ಎನ್ನುವಂಥ ಮಾತು ಸ್ವತಃ ಗಿರೀಶ್ ಮಟ್ಟಣ್ಣವರು ಕೂಡ ಹೇಳಿದ್ರು. ಹೀಗಾಗಿ SIT ತಂಡ ತನ್ನ ತನಿಖೆಯನ್ನು ಮಾಡ್ತಿದೆ. ಈ ತನಿಖೆಯ ಹತ್ರ ಒಂದು 8-9 ತಿಂಗಳಾಯಿತು ತನಿಖೆ ನಡೀತಾ ಬಂದಿದೆ. ಯಾರೂ ಕೂಡ ಸರ್ಕಾರದ ವತಿಯಿಂದ ಕೈಯಾಡಿಸೋದಾಗಲಿ ಅಥವಾ ಬೇರೆ ರೀತಿಯಲ್ಲಿ ತಿರುಚೋದಾಗಲಿ ಮಾಡಲಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಇದ್ದರು, ಈಗ DK ಶಿವಕುಮಾರ್ ಬಂದಿದ್ದರು. ಹೀಗಾಗಿ ಈ ಕೇಸ್ ಹಳ್ಳ ಹಿಡಿದೋಗುತ್ತೆ ಅನ್ನುವಂಥ ಮಾತು ಅನೇಕರು ಹೇಳ್ತಾ ಇದ್ದಾರೆ. ಆದರೆ ನನಗನ್ಸಿದ ಪ್ರಕಾರ ಹಳ್ಳ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ತನಿಖೆ ಅಂತಿಮ ಹಂತದಲ್ಲಿದೆ. ತನಿಖೆ ಅಂತಿಮ ಹಂತದಲ್ಲಿದ್ದಾಗ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಕೋರ್ಟ್ಗೆ ಸಬ್ಮಿಟ್ ಮಾಡಿದ ನಂತರ ಮತ್ತೆ ವಾದ ವಿವಾದ ಎಲ್ಲವೂ ಕೂಡ ಆಗುತ್ತೆ. ಮುಂದಿನ ತನಿಖೆ ಏನು ಮಾಡಬೇಕು ಅನ್ನೋದು ಕೂಡ ಕೋರ್ಟ್ ತೀರ್ಮಾನ ಮಾಡೋದ್ರಿಂದ ಎಲ್ಲೂ ಕೂಡ ರಾಜಕೀಯ ಅಥವಾ ರಾಜಕಾರಣ ಇಲ್ಲಿ ಕೈಯಾಡಿಸ್ಬೋದು ಅನ್ನುವಂಥ ವಿಚಾರ ಇಲ್ಲ. ಆದರೆ ಯಾಕೆ ಇಂಥ ಒಂದು ಸುದ್ದಿ ಬಂತಂದರೆ, ಈ ಧರ್ಮಸ್ಥಳ ಕೇಸ್ ಆದಾಗ ಅಥವಾ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಂದು ಅಪಮಾನ ಆಗ್ತಿದೆ ಅನ್ನುವಂಥ 2 ಬಣಗಳ ನಡುವಿನ ಗುದ್ದಾಟ ಇದೆಯಲ್ಲ, ಒಂದು ಧರ್ಮಸ್ಥಳ ಅಥವಾ ಅದು BJPಯ ಬಣ, ಮತ್ತೊಂದು ಧರ್ಮಸ್ಥಳ ವಿರೋಧಿ ಬಣ ಅಥವಾ ಸೌಜನ್ಯಪರ ಹೋರಾಟಗಾರ ಬಣ, ಈ 2 ಬಣಗಳ ನಡುವೆ ತಿಕ್ಕಾಟ ಆದಾಗ ಅನೇಕರು ಹೋರಾಟ ಬೇರೆ ಥರ ಮಾತಾಡ್ತಿದ್ರು. ಆ ಮಾತಿನಿಂದ ರೊಚ್ಚಿಗಿದ್ದಂಥ DK ಶಿವಕುಮಾರ್ ಅವರು ಒಮ್ಮೆ ಧರ್ಮಸ್ಥಳಕ್ಕೆ ಹೋದಾಗ ಧರ್ಮಸ್ಥಳದ ಒಂದು ಸಭಾಂಗಣದಲ್ಲಿ ಅಥವಾ ಒಂದು ದೊಡ್ಡವರ ಕಾರ್ಯಕ್ರಮ ಹೇಳ್ತಾ ಇದ್ರು, ಯಾರೇ ಕೂಡ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಮಾನ ಮಾಡಿದ್ರೆ ನಾನು ಸಹಿಸಲ್ಲ, ನಾನು ಇರುವ ತನಕ ಯಾವುದೇ ಕೂಡ ಅಂಥ ಷಡ್ಯಂತ್ರ ನಡೆಯಲ್ಲ ಎನ್ನುವಂಥ ಮಾತನ್ನು ಸ್ವತಃ ಸರ್ಕಾರದ ಪ್ರತಿನಿಧಿಯಾಗಿ ಧರ್ಮಸ್ಥಳದಲ್ಲಿ ರೊಚ್ಚಿಗೆದ್ದು ಹೇಳಿದರು. ಹೀಗಾಗಿ ಎಲ್ಲೋ ಒಂದು ಕಡೆ ಸೌಜನ್ಯಪರ ಹೋರಾಟಗಾರರಿಗೆ ಇಲ್ಲ DK ಶಿವಕುಮಾರ್ ಬಂದಿದ್ದಾರೆ, ಸಿದ್ದರಾಮಯ್ಯ ಇದ್ದರೆ ಸರಿಸಾಗಿ ವಿಚಾರಣೆ ನಡೆತಿತ್ತು. DK ಶಿವಕುಮಾರ್ ಸ್ವಲ್ಪ ಹಿಂದೂ ಭಕ್ತ ಅಥವಾ ಹಿಂದೂಗಳ ಪರವಾಗಿದ್ದಂಥರು, ಜೊತೆಗೆ ಧರ್ಮಸ್ಥಳದ ಒಂದು ಆಡಳಿತ ಮಂಡಳಿಯ ಪರವಾಗಿದ್ದವರು ಅನ್ನುವಂಥ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಸೌಜನ್ಯಪರ ಹೋರಾಟಗಾರರಿಗೆ ಸ್ವಲ್ಪ ಬೇಸರ ಆಗಿರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಈ ತನಿಖೆ ಹಳ್ಳ ಹಿಡಲಿಕ್ಕೆ ಸಾಧ್ಯ ಇಲ್ಲ. ಅದೇನೇ ಆಗಲಿ ತನಿಖೆ ಆಗುತ್ತೆ. ಯಾಕಂದರೆ SIT ತನಿಖೆ ಮಾಡುವಾಗ SIT ತನಿಖೆ ಅಂತಿಮ ಆಗ್ತಿದೆ. ಜೊತೆಗೆ FSL ರಿಪೋರ್ಟ್ ಬಂದಿದೆ. ಜೊತೆಗೆ ಇದೀಗ ಕೋರ್ಟಿಗೆ ಕೂಡ ಸಲ್ಲಿಕೆ ಆಗುವಂಥ ಎಲ್ಲ ಸಾಧ್ಯತೆ ಇರೋದರಿಂದ DK ಶಿವಕುಮಾರ್ ಕೂಡ ಅವರಿಗೂ ಕೂಡ 10 ಕೆಲಸ ಇದೆ. ಅವರು ಈಗ ಕ್ಯಾಬಿನೆಟ್ ರಚನೆ ಮಾಡಬೇಕು, DCM ಬೇಡ ಅನ್ನುವಂಥ ಒಂದು ಮನವಿ ಮಾಡಿದರೆ 3ನೇ ತಾರೀಕಿಗೆ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಅದಾದ ನಂತರ ಮಳೆ ಬರುವಂಥ ಸಾಧ್ಯತೆ ಇರ್ಬೋದು, ಪ್ರವಾಹ ಅದು ಇದು, ಜೊತೆಗೆ ಈ ಮಂತ್ರಿಮಂಡಲವನ್ನು ತನ್ನ ಹತೋಟಿಗೆ ಇಟ್ಕೊಳ್ಳೋದಾಗಿರ್ಬೋದು ಅಥವಾ ಸಿದ್ದರಾಮಯ್ಯನವ್ರನ್ನ ಬ್ಯಾಲೆನ್ಸ್ ಮಾಡೋದಾಗಿರ್ಬೋದು, ಹೈಕಮಾಂಡ್ ಜೊತೆ ಉತ್ತಮ ಸಂಬಂಧ ಆಗಿರ್ಬೋದು. ಜೊತೆಗೆ ಈ ಬೆಂಗಳೂರಿನ ರಸ್ತೆಗಳೆಲ್ಲ ಹಳ್ಳ ಹಿಡಿದೋಗಿದೆ ನೋಡಿ. ಮಳೆಗಾಲ ಬಂದರೂ ಕೂಡ ಒಂದೊಳ್ಳೆ ನದಿ ಒಂಥರ ಗುಂಡಿಗಳ ರಸ್ತೆ ಆಗಿಬಿಟ್ಟಿದೆ. ಎಲ್ಲಿ ಹೋದರೂ ಕೂಡ ನಿಮ್ಗೆ ಗುಂಡಿ ಅದು ಏನು ಹಾಕ್ತಿದ್ರು ಅಂತ ಅರ್ಥ ಆಗಿಲ್ಲ. ಪೈಪ್ ಲೈನ್ ಅಂತೆ, ಹಾಗಂತ ಹೀಗಂತೆ ಎಲ್ಲವೂ ಕೂಡ ಹಳ್ಳ ಹಿಡಿದೋಗಿದೆ. ಇಂಥ ಹಳ್ಳ ಹಿಡಿದಂಥ ಸಮಯದಲ್ಲಿ ಧರ್ಮಸ್ಥಳಕ್ಕೂ ಸಹ ಹಳ್ಳ ಹಿಡಿಯುತ್ತಾ ಅಥವಾ ಹಳ್ಳಿ ಹಿಡಲಿಕ್ಕೆ DK ಶಿವಕುಮಾರ್ ಅವರು ಮನಸ್ಸು ಮಾಡ್ತಾರೆ ಗೊತ್ತಿಲ್ಲ. ಆದರೆ DK ಶಿವಕುಮಾರ್ ಸದ್ಯಕ್ಕೆ ಯಾವುದೂ ಕೂಡ ರಾಜಕೀಯವಾಗಿ ಕೈ ಆಡಿಸುವಂಥ ಹಂತಕ್ಕೆ ಹೋಗಲ್ಲ. 3-4 ತಿಂಗಳ ನಂತರ ಅವರ ಹತೋಟಿಗೆ ಬಂದ ನಂತರ ಬೇಕಾದ್ರೆ ಮಾಡಬಹುದೇ ಹೊರತು ಈಗ ಸದ್ಯದ ಮಟ್ಟದಲ್ಲಿ ಎಲ್ಲದಕ್ಕೂ ತಾನೇ ಮೂಗು ತೋರಿಸ್ತಿರುವಂಥ ಒಂದು ಹುಮ್ಮಸ್ಸು DK ಶಿವಕುಮಾರ್ ಅವರಿಗಿಲ್ಲ. ಯಾಕಂದರೆ ಅವರು CLP ನಾಯಕರಾಗಿ ಆಯ್ಕೆಯಾದವರು ಕೂಡ ಅಥವಾ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟರು ಕೂಡ ಅವರೆಲ್ಲೂ ಕೂಡ ನಗುಮುಖದಿಂದಾಗಲಿ ಅಥವಾ ಯಾವುದೇ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ, ಯಾರ ಹತ್ರ ಮಾತಾಡ್ತಿಲ್ಲ. ಅವರಿಗೆ ಅವರದೇ ಆದಂಥ ಒತ್ತಡ ಇದೆ. ಸರ್ಕಾರವನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಮತ್ತು 1 ತಿಂಗಳ ಕಾಲ ಹೇಗೆ ಸರ್ಕಾರವನ್ನು ಮುನ್ನಡೆಸಬೇಕು ಎನ್ನುವಂಥ ಒಂದು ಲೆಕ್ಕಾಚಾರ DK ಶಿವಕುಮಾರ್ ಅವರಲ್ಲಿದೆ. ಹೀಗಾಗಿ ಧರ್ಮಸ್ಥಳ ಕೇಸ್ನಲ್ಲಿ ಕೈ ಆಡಿಸ್ತಾರೆ ಎನ್ನುವಂಥ ಮಾತು ನನಗಂತೂ ಅದು ಸರಿ ಅನ್ಸಲ್ಲ. ನೋಡಬೇಕು ಮುಂದಿನ ದಿನಗಳು ಏನಾಗುತ್ತೆ ಅಂತಂದರೆ ಅದಕ್ಕೆ ಆ ಮಾತು ಮುನ್ನೆಲೆಗೆ ಬರಲಿಕ್ಕೆ ಕಾರಣ ಅಂದರೆ DK ಶಿವಕುಮಾರ್ ಸ್ವತಃ ಸರ್ಕಾರದ ಪ್ರತಿನಿಧಿಯಾಗಿ ಧರ್ಮಸ್ಥಳ ದಳದಲ್ಲಿ ನಿಂತು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುವವರೆಗೆ ನಾನು ಪಾಠ ಕಲಿಸ್ತೇನೆ, ಇಂಥ ಒಂದು ಷಡ್ಯಂತ್ರ ನನ್ನ ಮುಂದೆ ನಡೆಯಲ್ಲ ಅನ್ನುವಂಥ ಮಾತಿದಿಲ್ಲ. ಅದಕ್ಕೆ ಪುಷ್ಟಿ ಎಂಬಂತಿದೀಗ ಅನೇಕರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇದ್ದಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.